ಇವತ್ತು ರಾಜ್ಯ ಸರ್ಕಾರದ ಬಜೆಟ್ ಅನ್ನ ಬಹಿಷ್ಕಾರ ಮಾಡಲಿಕ್ಕೆ ಕಾರಣ ಏನು ಸರ್? ಮುಖ್ಯವಾದ ಕಾರಣ ಕೇಂದ್ರ ಸರ್ಕಾರವನ್ನ ತೆಗಳ್ತಾ ಇರುವಂತದ್ದು ಪದೇ ಪದೇ. ರಾಜ್ಯ ಸರ್ಕಾರ ಇವತ್ತು ಅದೇನೋ ಕುಣಿಯಕ್ಕಾಗದೆ ನೆಲಡೊಂಕು ಅಂತ ಹೇಳ್ತಾ ಇದ್ದಾರೆ. ಇವತ್ತು ರಾಜ್ಯದ ಅಭಿವೃದ್ಧಿಗೆ ಪೂರಕವಾದಂಥದ್ದಲ್ಲ. ರಾಜ್ಯದ ಒಂದು ನೀರಾವರಿಗೆ ರಾಜ್ಯದ ದಲಿತರು ಸರಿ 11,000 ಕೋಟಿ ದಲಿತರ ಹಣವನ್ನ ತೆಗೆದುಕೊಂಡ್ರು. ಈ ಸರಿ ಅದನ್ನ ಕೊಡಬೇಕಾಯ್ತಲ್ಲ ವಾಪಸ್ಸು, ಅದಿಲ್ಲ. ರೈತರಿಗೆ ಹೊಸ ಯೋಜನೆ ಏನು ಮಾಡೇ ಇಲ್ಲ. ಇದರಲ್ಲಿ ಬಿಜೆಪಿ ಪೂರ್ವಾಗ್ರಹ ಪೀಡಿತರಾಗಿ ಮೊದಲೇ ಏನಿಲ್ಲ ಅಂತ ಪ್ಲೇ ಕಾರ್ಡ್ ಅನ್ನ ತಂದಿದ್ರು. ಬಜೆಟ್ ಕಾಪಿಯನ್ನೇ ಓದಲಿಲ್ಲ. ಬಜೆಟ್ ಮುಗಿಯೋದಕ್ಕಿಂತ ಮುಂಚೆನೆ ಏನಿಲ್ಲ ಅಂತ ಹೇಳಿ ಡಿಸೈಡ್ ಅನ್ನ ಮಾಡ್ಕೊಂಡಿದ್ರು. ಪೂರ್ವಾಗ್ರಹ ಪೀಡಿತರಾಗಿದ್ರು ಅಂತ. ನಾವು ಸರ್ಕಾರ ಮೊದಲೇ ಪಾಪರ್ ಆಗ್ಬಿಟ್ಟಿದೆ. ಕಳೆದ 8 ತಿಂಗಳಿಂದ ಒಂದೇ ಒಂದು ಅಭಿವೃದ್ಧಿ ಕಾರ್ಯ ಆಗಿಲ್ಲ. ಬಜೆಟ್ ಅಲ್ಲಿ ಹಣ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ, ಸಿದ್ದರಾಮಯ್ಯ ಹೇಳಿದ್ದಾರೆ. ಒಂದು ನಯ ಪೈಸಾ ಕೇಳಬೇಡಿ ನಮ್ಮನ್ನ. ಈ ವರ್ಷ ₹1 ನಾವು ಅಭಿವೃದ್ಧಿ ಕೊಡಲ್ಲ ಅಂದ್ಮೇಲೆ ಪಾಪರ್ ಆಗಿದೆ. ಅದಕ್ಕೆ ಪದೇ ಪದೇ ಕೇಂದ್ರ ಸರ್ಕಾರದ ಏನು ಗೂಬೆ ಬೆಕ್ಕು ಕೂರಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ನೀವು ಹೇಳ್ತಾ ಇರುವಂತದ್ದು ಏನ್ ವಿಚಾರ ಸರ್? ತೆರಿಗೆ ವಿಚಾರವಾಗಿ ಇನ್ನೂ ಕೂಡ ಜಟಾಪಟಿ ಮುಂದುವರಿತಾನೆ ಇದೆ. ಇವತ್ತು ಕೇಂದ್ರ ಸರ್ಕಾರ ಏನು ಕೊಟ್ಟಿದ್ದಾರೆ ಅದು ಜಾಸ್ತಿನೇ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಜಾಸ್ತಿನೇ ಹಣವನ್ನ ಕೊಟ್ಟಿದ್ದಾರೆ. ಇದರಲ್ಲಿ ರಾಜ್ಯ ಸರ್ಕಾರ ಉಣಿಲಾರದೆ ನೆಲಡೊಂಕು ಅಂತ ಹೇಳ್ತಾ ಇದ್ದಾರೆ. ಆ ದೃಷ್ಟಿಯಿಂದ ನಾನು ಕೇಂದ್ರ ಸರ್ಕಾರವನ್ನ ಬೈಯೋದನ್ನ ಬಿಟ್ಟು ಎಷ್ಟು ಹಣ ಕೊಟ್ಟಿದ್ದಾರೆ, ನೀರಾವರಿಗೆ ಎಷ್ಟು ಕೊಟ್ಟಿದ್ದಾರೆ, ರೋಡ್ಗೆ ಎಷ್ಟು ಕೊಟ್ಟಿದ್ದಾರೆ, ರೈಲ್ವೇಸ್ಗೆ ಎಷ್ಟು ಕೊಟ್ಟಿದ್ದಾರೆ, ವಿಮಾನಯಾನಕ್ಕೆ ಎಷ್ಟು ಕೊಟ್ಟಿದ್ದಾರೆ ಅದನ್ನ ಹೇಳಿ. ಅವರು ಬರೀ ಯಾವುದೋ ಒಂದು ಅಂಕಿಅಂಶ ಇಟ್ಕೊಳ್ಳೋದಲ್ಲ. ಒಟ್ಟಾರೆ ಕರ್ನಾಟಕಕ್ಕೆ ಎಷ್ಟು ಹಣ ಬಂದಿದೆ ಅದನ್ನ ಅವ್ರು ಹೇಳ್ಬೇಕು. ಇದಿಷ್ಟು ಆರ್ ಅಶೋಕ್ ಅವರ ಮಾತು. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಕೂಡ ಇದೇ ಆರೋಪವನ್ನ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ರವಿ ಜೊತೆ ಮುರಳೀಧರ್ ಕಣಬಿ, ರಿಪಬ್ಲಿಕ್ ಟಿವಿ.